ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಕುಮಾರಿ ಬದುಕೆ ಅಗ್ನಿ ಪರೀಕ್ಷೆ ಅಂತೇಳಿ ನಮ್ಮ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಸೊ ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಮಮ್ಮಿ, ನಾನು ನಿನ್ನ ಹೊಟ್ಟೆಲಿರುವಾಗಲೇ ಅಪ್ಪ ಬಿಟ್ಟು ಹೋದ್ರಲ್ವಾ? ನೀನು ಇಷ್ಟು ಕಷ್ಟಪಟ್ಟು ನನ್ನನ್ನು ಸಾಕೊಂಡ್ ಬಂದಿದ್ಯಾ, ಆದ್ರೆ ನಿನ್ನ ಆರೋಗ್ಯ ಸರಿ ಮಾಡಿಸ್ಲಿಕ್ಕೆ ನನ್ನ ಕೈಲಿನ್ನ ಆಗ್ತಿಲ್ಲಮ್ಮ. ಜೀವನ ಕಷ್ಟಗಳು. ಆದ್ರೆ ನಾನು ದಿನಕ್ಕೆ ದುಡಿಯೋ 150 ರೂಪಾಯಲ್ಲಿ ಆದ್ರೆ ನಿನ್ನನ್ನು ಇಷ್ಟು ಬೇಗ ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಗೈಸ್, ಪ್ರೊಮೋ ನೋಡಿದ್ರಲ್ಲ, ಏನಿಸ್ತು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಕ್ಚುಲಿ ಪ್ರೊಮೋ ಬಂದಮೇಲೆ ಕಮೆಂಟ್ಸ್ಗಳು ಕೂಡ ನೋಡ್ತಾ ಇದ್ದೆ. ಸೊ ಆ ಕಮೆಂಟ್ಸ್ಗಳು ಏನಿತ್ತಪ್ಪ ಅಂದರೆ ಮೇನಾಗಿ ಒಂದು ಸಿಂಪತಿ ಕಾರ್ಡು, TRP ಆ್ಯಂಡ್ ಒಂದಿಷ್ಟು ನೆಗೆಟಿವ್ ಕೂಡ ಆಯ್ತಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೋತಿದ್ದಾರೆ ಹಾಗೆ ಅನ್ನೋದೆಲ್ಲ ನೋಡ್ತಾ ಇದ್ದೆ. ಅದು ನೋಡಿದಾಗ ಅನಿಸಿದ್ದೇನೆಂದರೆ ಜನಗಳ ಒಪಿನಿಯನ್ ತಪ್ಪಲ್ಲ, ಬಿಕಾಸ್ ತುಂಬ ಶೋಗಳನ್ನ ನೋಡಿರೋರಿಗೆ ಈ ಥರ ಎಲ್ಲ ಆದಾಗ ಆಗ ಅನಿಸುತ್ತೆ, ಓಕೆನಾ. ಸೊ ಇದೇ ರೀತಿ ಒಂದು ಕಮರ್ಷಿಯಲ್ ಆಗಿ ಬೆನಿಫಿಟ್ ಮಾಡ್ಕೋತಾರೆ ಹಾಗೆ ಅನ್ನೋದು ಇದೆ ತಲೆಯಲ್ಲಿ, ಓಕೆನಾ. ನಾನು ಅದನ್ನು ತಪ್ಪು ಅಂತ ಹೇಳೋಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಅಲ್ಲಿ ಏನೇ ಇದ್ದರೂ ಕೂಡ ಇಲ್ಲಿ ಈ ಹುಡುಗಿ ನೋವೇನಿದೆ ಅದು ಮಾತ್ರ ಸುಳ್ಳಲ್ಲ. ಆ್ಯಂಡ್ ಜೊತೆಗೆ ಒಬ್ಬರು ತಮ್ಮ ನೋವುಗಳನ್ನ ಹೇಳ್ಕೊಂಡಿದ್ದ ತಕ್ಷಣ ಅದು ಸಿಂಪತಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ, ನೀವು ಕೂಡ ಒಂದಲ್ಲ ಒಂದು ಸ್ಟೇಜ್ ಹೋಗುವಂಥ ಸಂದರ್ಭಗಳು ಬಂದಾಗ ಅಲ್ಲಿ ನಿಮ್ಗಳದ್ದು ಏನಾದ್ರು ಕಷ್ಟಗಳಂತ ಬಂದಾಗ ಹೇಳ್ಕೊಳ್ಳಿ ಅಂತ ಅಂದಾಗ ಖಂಡಿತವಾಗ್ಲೂ ಎಮೋಷನ್ ಆಗೇ ಆಗ್ತೀರಾ, ಕಣ್ಣೀರು ಬಂದೇ ಬರುತ್ತೆ. ಕಣ್ಣೀರು ಹಾಕಿದ ತಕ್ಷಣ ಅದು ಸಿಂಪತಿ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಜೊತೆಗೆ ಕುಮಾರಿ, ನಾನು ನೋಡಿದಂಗೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ಗಳು ಕೂಡ ನೋಡಿದ್ದೀನಿ ವೀಡಿಯೋಸ್ಗಳನ್ನ, ಮತ್ತು ಬಿಗ್ ಬಾಸ್ ಮೇಲೆ ನೋಡಿದ ಹಾಗೆ ಸಿಕ್ಕಾಬಿಟ್ಟೆ ತಮಾಷೆ ಮಾಡಿಕೊಂಡು ನಗ್ಗಾಡ್ಕೊಂಡು ಇರುವಂಥ ಹುಡುಗಿ ಥರ ಕಾಣಿಸ್ತಾರೆ. ಆದರೆ ಆ ಹುಡುಗಿಲಿ ಇಷ್ಟು ನೋವಿದೆ ಅನ್ನೋದು ನಮ್ಗೆ ಇವಾಗ ಮಾತ್ರ ಗೊತ್ತಾಗ್ತಿರೋದು. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ಗಳು ನೀವು ತೆಗೆದು ನೋಡಿದ್ರೆ ಎಷ್ಟೋ ವೀಡಿಯೋಗಳಿದೆ, ಓಕೆನಾ. ಅಷ್ಟು ವೀಡಿಯೋಗಳಲ್ಲೂ ಕೂಡ ನಮಗೆ ತಮಾಷೆ ತರಲೆಗಳೇ ಕಾಣಿಸುತ್ತೆ. ಆದರೆ ಆ ಹುಡುಗಿ ಜೀವನದಲ್ಲಿ ಇಷ್ಟೆಲ್ಲ ನಡೀತಿದೆ ಅಂತ ಗೊತ್ತಾಗಿದ್ದೆ ಇವಾಗ, ಓಕೆನಾ. ಆ ಹುಡುಗಿ ಸಿಂಪತಿನೇ ತೊಗೋಬೇಕು ಅನ್ನೋದಾದರೆ ಇನ್ಸ್ಟಾಗ್ರಾಮಲ್ಲೇ ವೀಡಿಯೋ ಮಾಡ್ಕೊಂಡೇ ಕೂತ್ಕೋಬೋದು, ಓಕೆನಾ. ಹಾಗಂತ ಹೇಳಿದ ತಕ್ಷಣ ಸಿಂಪತಿ ಕೂಡ ಆಗಲ್ಲ. ಯಾರೋ ಒಬ್ಬರು ತಮ್ಮ ನೋವುಗಳನ್ನ ಹೇಳ್ಕೋತಾರೆ, ಕಣ್ಣೀರು ಹಾಕ್ತಾರೆ ಅಂದರೆ ಮೆಂಟಲಿ ಅವ್ರಿಗೆ ಅಷ್ಟು ಪ್ರೆಷರ್ ಆಗ್ತಿರುತ್ತೆ, ಕಷ್ಟ ಆಗ್ತಿರುತ್ತೆ. ಸೊ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಡ್ರಿ, ಓಕೆನಾ. ಬಿಕಾಸ್ ನಿಮ್ಮ ಕಮೆಂಟ್ಗಳನ್ನ ಅವರು ಓದಬೇಕಾದ್ರೆ ಅದು ಇನ್ನೂ ಕಷ್ಟ ಆಗುತ್ತೆ, ಆ ಥರ ನೆಗೆಟಿವ್ ಆಗಿದ್ದಾಗ, ಓಕೆನಾ. ಹಾಗಾಗಿ ಮಾತನಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಕುಮಾರಿ ನಾನು ನೋಡಿದಾಗೆ ಈ ಬಿಗ್ ಬಾಸ್ ಮನೆಗೆ ಬರೋಂಥ ಚಾನ್ಸ್ಗಳು ಜಾಸ್ತಿ ಇದೆ, ಓಕೆನಾ. ತುಂಬ ಒಳ್ಳೆಯ ಹುಡುಗಿ ಅಂತ ಅನಿಸ್ತಾರೆ ಆ್ಯಂಡ್ ಆ್ಯಕ್ಟಿವ್ ಆಗಿದ್ದಾರೆ. ಆ್ಯಂಡ್ ಮೇನಾಗಿ ಬಿಗ್ ಬಾಸ್ ಮನೆಗೆ ಬೇಕಾಗಿರುವಂಥ ಒಂದು ಪರ್ಸ್ನಾಲಿಟಿ ಇವರಲ್ಲಿ ಇದೆ ಅನ್ನೋದು ನನ್ನ ಅನಿಸಿಕೆ. ಮತ್ತು ಈ ಬಿಗ್ ಬಾಸ್ ಶೋ ಒಂದು ಸ್ಟೇಜ್ ಏನಿದೆ, ಈ ಸ್ಟೇಜ್ ಈ ಹುಡುಗಿಗೆ ತುಂಬ ಅವಶ್ಯಕತೆ ಅಂತ ನನಗಂತೂ ಅನಿಸ್ತು. ಸೊ ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ, ಸಿಗಲಿ ಅಷ್ಟೇ ನಾನು ಕೇಳ್ಕೊಳ್ಳೋಂಥದ್ದು. ಆ್ಯಂಡ್ ಇವಾಗ ನಮ್ಮ ಬಿಗ್ ಬಾಸರು ಒಂದು ಒಳ್ಳೆ ಸೆಗ್ಮೆಂಟ್ನ ತೊಗೊಬಂದಿದ್ದಾರೆ ಅಂತ ಕೂಡ ಹೇಳ್ಬೋದು. ಇವಾಗ ಇನ್ನೊಂದು ಪ್ರೊಮೋ ಕೂಡ ಬಂದಿದೆ, ನೀವು ನೋಡಿರ್ತೀರ. ಎಲ್ಲರೂ ಕೂಡ ಕಾಲ್ ಮಾಡಿ ಮಾತಾಡುವಂಥದ್ದು, ಅಂದರೆ ಯಾರ ಜೊತೆ ಮಾತಾಡಬೇಕು ಅಂತ ಅನ್ಕೋತಾರೋ ಅವ್ರ ಜೊತೆ ಮಾತಾಡ್ಬೋದು ಅನ್ನೋ ರೀತಿ ಮಾಡ್ತಾಯಿದ್ದಾರೆ. ಆ ಕಡೆಯಿಂದ ಫಿಸಿಕಲಿ ಅವರಂದರೆ ಆ ಕಡೆ ಕಾಲ್ ಮಾತಾಡೋಲ್ಲ, ಇವ್ರು ಮಾತಾಡುವಂಥದ್ದು, ಆ ರೀತಿ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನನಗೆ ಇದನ್ನು ನೋಡೋಕೆ ಅನಿಸುತ್ತೆ ಏನಂದರೆ, ನಾವೆಲ್ಲರೂ ಕೂಡ ತುಂಬ ಜನ ಇದಕ್ಕೆ ರಿಲೇಟೆಡ್ ಆಗ್ತೀವಿ. ಇವಾಗ ನೀವೇ ಆಗ್ಬೋದು, ನಾನೇ ಆಗ್ಬೋದು. ಇವಾಗ ನಾವು ತುಂಬ ಇಷ್ಟಪಡುವಂಥ ವ್ಯಕ್ತಿಗಳ ಜೊತೆ ಅಥವಾ ನಮಗೆ ಯಾರು ಇಷ್ಟ ಆಗ್ತಾರೆ ಅಂಥ ವ್ಯಕ್ತಿಗಳ ಜೊತೆ ಮಾತಾಡ್ತಿರ್ತೀವಿ. ಅಂದರೆ ಕೆಲವೊಬ್ರಿಗೆ ಅದು ಹುಚ್ಚು ಅಂತ ಅನಿಸ್ಬೋದು, ಬಟ್ ಅದು ಒಂಥರ ಸಮಾಧಾನ, ಓಕೆನಾ. ನೀವು ಅಬ್ಸರ್ವ್ ಮಾಡಿರ್ಬೋದು, ಇವಾಗ ನೀವುಗಳು ಕೂಡ ನೀವು ಎಷ್ಟೋ ವಿಷಯಗಳನ್ನ ಹೇಳ್ಕೋಬೇಕು ಅಂದ್ಕೊಂಡ್ರನ್ನ ಹೇಳ್ಕೊಂಡಿರೋದಿಲ್ಲ, ಆದರೂ ಕೂಡ ಸುಮ್ಮನೆ ಕೂತಿದ್ದಾಗ ನೀವೇ ಮಾತಾಡುವಂಥದ್ದು ಅಥವಾ ನೀವು ಅವ್ರ ಜೊತೆ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಂಡು ಮಾತಾಡುವಂಥದ್ದು, ಇದೆಲ್ಲ ಆಗ್ತಿರುತ್ತೆ. ಇದು ತುಂಬ ಜನ ರಿಲೇಟೆಡ್ ಆಗುತ್ತೆ, ಓಕೆನಾ. ಸೊ ಆ ಥರ ಹೇಳ್ಕೊಂಡಾಗ ಎಷ್ಟೋ ಸಮಾಧಾನ ಆಗುತ್ತೆ. ಸೊ ಅದೇ ಇಲ್ಲಿ ನಡೀತಿರುವಂಥದ್ದು. ಈಗ ಹುಡುಗಿ ತನ್ನ ಜೀವನದಾಗಿರುವಂಥ ಕಷ್ಟಗಳು ಜೊತೆಗೆ ಇವಾಗ ಅನುಭವಿಸ್ತಿರುವಂಥದ್ದು, ಮತ್ತು ಏನಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾಳೆ ಆ್ಯಂಡ್ ಅದರಿಂದ ಏನು ಬೇಕು ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗ್ತಿದೆ. ಅವ್ರ ತಾಯಿನೂ ಹುಷಾರು ಮಾಡೋವಂಥದ್ದು ಮೇನ್ ಕನಸಾಗಿದೆ. ಆ್ಯಂಡ್ ಅದಕ್ಕೆ ದುಡ್ಡಿನ ಅವಶ್ಯಕತೆ ಕೂಡ ತುಂಬ ಇದೆ. ಆ ದುಡ್ಡು ಈ ಶೋಯಿಂದ ಖಂಡಿತವಾಗ್ಲೂ ಸಿಗುತ್ತೆ. ಅದೆಲ್ಲಕ್ಕೆ ಹೆಚ್ಚಾಗಿ ಜನಗಳ ಪ್ರೀತಿ ಸಿಕ್ತು ಅಂದರೆ ಪ್ರಮೋಷನ್ ಮಾಡಿಕೊಂಡೆ ಜೀವನ ಕಟ್ಕೋಬೋದು. ಆ್ಯಂಡ್ ಇವತ್ತು ನಿಜ ಹೇಳ್ತೀನಲ್ಲ, ದುಡ್ಡು ಮಾಡೋದಕ್ಕೆ ಸಾವಿರಾರು ದಾರಿ ಇದೆ, ಅದರಲ್ಲೂ ಕೂಡ ಒಳ್ಳೆ ದಾರಿ ಹುಡುಕ್ತಾರೆ ಅಂದರೆ ಅಂಥವ್ರ ಮೇಲೆ ಒಂದು ಗೌರವ ಇಡಲೇಬೇಕಾಗುತ್ತೆ, ಒಂದು ರೆಸ್ಪೆಕ್ಟ್ ಇರಬೇಕಾಗುತ್ತೆ ನಮಗೆ. ಆ್ಯಂಡ್ ಇವತ್ತು ಈ ಸ್ಟೇಜಿ ಹುಡುಗಿ ಸಿಕ್ಕಿರುವಂಥದ್ದು ನನಗಂತೂ ತುಂಬ ಖುಷಿಯಾಯಿತು. ನೋಡೋಣ ಯಾವ ಥರ ಯೂಸ್ ಮಾಡ್ಕೋತಾರೆ ಏನು ಕತೆ ಅಂತ. ಇಲ್ಲಿ ಕ್ಲಿಯರಾಗಿ ಆ ಹುಡುಗಿ ನೋವು ಏನು ಅಂತ ಗೊತ್ತಾಗ್ತಿದೆ. ಆದಷ್ಟು ಬೇಗ ಹುಡುಗಿ ನೋವೆಲ್ಲ ಕಡಿಮೆ ಆಗಿ ಆ ಹುಡುಗಿ ಜೀವನಕ್ಕೆ ಒಳ್ಳೆಯದಾಗಲಿ ಅಷ್ಟೇ ಕೇಳ್ಕೊಳ್ಳೋವಂಥದ್ದು. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಇವತ್ತಿನ ಎಪಿಸೋಡಲ್ಲಿ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ. ಸಿಗೋಣ ಗೈಸ್, ನೋಡೋಣ, ಓಕೆನಾ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.